ನ್ಯಾಯಾಲಯ ನಿಗದಿಪಡಿಸಿದ ಭೂ ಪರಿಹಾರ ನೀಡಲು ವಿಫಲಗೊಂಡ ಹಿನ್ನೆಲೆಯಲ್ಲಿ ಉಪ ವಿಭಾಗಾಧಿಕಾರಿ ಕಚೇರಿಯನ್ನು ಬೇಲೂರು ನ್ಯಾಯಾಲಯದ ಆದೇಶದಂತೆ ಶುಕ್ರವಾರ ಜಪ್ತಿ ಮಾಡಲಾಗಿದೆ. 1994ರಲ್ಲಿ ಬೇಲೂರು ಚನ್ನಕೇಶವ ದೇವಾಲಯಕ್ಕೆ ಹೊಂದಿಕೊಂಡಿರುವ ಸುಮಾರು 800 ಚದರ ಅಡಿ ಜಮೀನನ್ನು ಪ್ರತಿ ಚದರ ಅಡಿಗೆ 277 ರುಗಳಂತೆ ಪರಿಹಾರ ನೀಡಿ ಪ್ರವಾಸೋದ್ಯಮ ಇಲಾಖೆ ಹೋಟೆಲ್ ನಿರ್ಮಾಣಕ್ಕಾಗಿ ವಶಕ್ಕೆ ಪಡೆದಿತ್ತು. ಆದರೆ ಜಮೀನಿನ ಮಾಲೀಕರಾದ ಸುಧೀಂದ್ರ ಹಾಗೂ ರಾಮು ಎಂಬುವವರು ಪರಿಹಾರ ಹೆಚ್ಚಳ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ದೀರ್ಘ ವಿಚಾರಣೆಯ ನಂತರ ನ್ಯಾಯಾಲಯ 2017ರಲ್ಲಿ ಪ್ರತಿ ಚದರ ಅಡಿಗೆ 900 ರುನಂತೆ 1.75 ಕೋಟಿ ರು ಪರಿಹಾರ ನೀಡುವಂತೆ ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿರುವ ಸಕಲೇಶಪುರ ಉಪ ವಿಭಾಗಾಧಿಕಾರಿಗಳಿಗೆ ಆದೇಶ ನೀಡಿತ್ತು. ಆದರೆ ತೀರ್ಪು ಪ್ರಕಟಗೊಂಡು 7 ವರ್ಷ ಕಳೆದರೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಕಚೇರಿ ಜಪ್ತಿಗೆ ಆದೇಶ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಆಗಮಿಸಿದ್ದ ನ್ಯಾಯಾಲಯ ಸಿಬ್ಬಂದಿ ಉಪ ವಿಭಾಗಾಧಿಕಾರಿಗಳ ಜೀಪು ಸೇರಿದಂತೆ ಕಚೇರಿಯ ಸಂಪೂರ್ಣ ಪೀಠೋಪಕರಣಗಳನ್ನು ಜಪ್ತಿ ಮಾಡಿತು. ಜಪ್ತಿ ಮಾಡಿದ ಪೀಠೋಪಕರಣಗಳನ್ನು ಬೇಲೂರು ನ್ಯಾಯಾಲಯಕ್ಕೆ ಸಾಗಿಸಲಾಯಿತು. ಭೂ ಮಾಲೀಕರ ಪರವಾಗಿ KL ನಟರಾಜ್ ವಾದ ಮಂಡಿಸಿದ್ದರು. ರಾಮು ಅಂತ ಮತ್ತು ಸುಧೀಂದ್ರ ಅಂತ ಇಬ್ಬರಿಗೂ ಹಾಗೆ ಲ್ಯಾಂಡ್ ಅಕ್ವೇಷನ್ ಮಾಡಿದರು. ಅದನ್ನು AC ಅವರು ಲ್ಯಾಂಡ್ ಅಕ್ವೇಷನ್ ಆಫೀಸರ್ ಆಗಿ AC ಅವರು ಅಪ್ರೂವ್ ಮಾಡಿದರು. ನಂತರ ನಾವು ಹಿರಿಯ ಶ್ರೇಣಿ ಬೇಲೂರು ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ್ದು. ಅಪೀಲ್ 2017 ಮತ್ತು 2018ರಲ್ಲಿ ಆರ್ಡರ್ ಆಗುತ್ತೆ. ಇನ್ನು ಜಾಸ್ತಿ ಹಣ ಕೊಡಬೇಕು ಅಂತ 20ನೇ ಇಸ್ವಿನಲ್ಲಿ ಗಾರಿ ಕೇಸ್ ಹಾಕಿದಾಗ ರಾಮು ಅವ್ರ ಕೇಸಲ್ಲಿ 1,99,00,000 ಕಟ್ಟಬೇಕು ಅಂತ, ಮತ್ತು ಸುಧೀಂದ್ರ ಅವ್ರ ಕೇಸಲ್ಲಿ 1,85,00,000 ಕಟ್ಟಬೇಕು ಅಂತ ಒಟ್ಟು 4 ಲಕ್ಷ ಚಿಲ್ಲರೆ ಆಗಿದೆ. ಇಲ್ಲಿವರೆಗೂ ಕಟ್ಟಿರಲಿಲ್ಲ. ಆದ್ದರಿಂದ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥವರು ಶಶಿಕಲಾ ಅವರು ಜಪ್ತಿ ವಾರೆಂಟ್ ಆದೇಶ ಹೊರಡಿಸಿದ್ರು. ಅದನ್ನು 12/7/2024ರಲ್ಲಿ ಇದರಲ್ಲಿ AC ಆಫೀಸಲ್ಲಿ ಜಪ್ತಿ ಮಾಡ್ಕೊಂಡ್ಬಂದ್ವಿ. AC ವಾಹನ ಮತ್ತು ಕಂಪ್ಯೂಟ್ರು ಚೇರ್ಗಳೆಲ್ಲ ಜಪ್ತಿ ಮಾಡ್ಕೊಂಡ್ಬಂದ್ವಿ. ಅದನ್ನು ಇನ್ನೂ ಸಹ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ, ಇನ್ನು ಹಣ ಕಟ್ಟಂತೆ. ಅದರಿಂದ ಪೂರ್ತಿ ಎಲ್ಲ ಇದು ಜಪ್ತಿ ಆಫೀಸ್ನಲ್ಲಿ ಜಪ್ತಿ ಮಾಡ್ಕೊಂಡ್ಬಂದಿದ್ವಿ. ಸರ್, ಈಗ ಎಷ್ಟು ಈಗ ಪರಿಹಾರ ಕೊಡಬೇಕು, ಎಷ್ಟು ಕೊಡಬೇಕು ಸರ್? ಈಗ ಟೋಟಲ್ ಒಂದು ಕೇಸಲ್ಲಿ 1,99,00,000, ಇನ್ನೊಂದು ಕೇಸಲ್ಲಿ 1,85,00,000 ಕಟ್ಟಬೇಕು. 20ನೇ ಇಸ್ವಿವರೆಗೂ ಮುಂದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕಾಗುತ್ತೆ. ಸರ್, ನಿಮ್ಮ ಹೆಸರು ಸರ್? KL ನಟರಾಜ್. ಏನು ಅರ್ಜಿದಾರರಿದ್ದಾರೆ, ಅವ್ರ ಪರ ವಕೀಲರು. ಸರ್, ಯಾರ್ಯಾರು ಅರ್ಜಿ ಹಾಕಿದ್ರು ಸರ್? ಸುಧೀಂದ್ರ ಅಂತ ಒಬ್ಬರು, ರಾಮು. ಥ್ಯಾಂಕ್ಸ್.